ಎಲ್ರಿಗೂ ನಮಸ್ಕಾರ. ದೀಪಾವಳಿ ಮುಗಿದ ನಂತರದ ಈ ಸಮಯದಲ್ಲಿ ಗ್ರಹಗಳು ತಮ್ಮ ಸ್ಥಾನಗಳನ್ನು ಬದಲಿಸಿ ಹೊಸ ಶಕ್ತಿ ಮತ್ತು ಅದೃಷ್ಟವನ್ನು ರಾಶಿಗಳಿಗೆ ಹಂಚುತ್ತವೆ. ಇಂದು ನಾವು ನಮ್ಮ ಭಾವನಾತ್ಮಕ ಮತ್ತು ಕಾಳಜಿಯುಳ್ಳ ರಾಶಿಯಾದ ಕಟಕ ರಾಶಿಯವರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಕಟಕ ರಾಶಿಯವರಿಗೆ ದೀಪಾವಳಿ ನಂತರದ ಈ ಅವಧಿ ಹೇಗಿರ್ತದೆ, ದೇವರು ಅವರಿಗೆ ಯಾವೆಲ್ಲ ಈ 5 ಮಹತ್ವದ ವರಗಳನ್ನು ಕರುಣಿಸಿದ್ದಾನೆ ಗೊತ್ತಾ? ಸೊ ಅದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಇದ್ದೀವಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವು ಕಟಕ ರಾಶಿಯವರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಡಿಸ್ಪ್ಲೇ ಆಗ್ತಾ ಇರುವಂಥ ಗುರುಗಳ ನಂಬರ್ಗೆ ಈಗಲೇ ಕರೆ ಮಾಡಿ, ಈಗಲೇ ಶಾಶ್ವತವಾದ ಪರಿಹಾರವನ್ನು ಮಾಡಿಸಿಕೊಳ್ಳಿ. ಹೌದು ಸ್ನೇಹಿತರೆ, ಕಟಕ ರಾಶಿಯವರಿಗೆ ಈ ದೀಪಾವಳಿ ನಂತರದ ಸಮಯವು ಪರಿವರ್ತನೆ ಮತ್ತು ಸಮೃದ್ಧಿಯ ಮಹಾಕಾಲ ಅಂತಲೇ ಹೇಳ್ಬೋದು. ವಿಶೇಷವಾಗಿ ಶುಭಗ್ರಹವಾದ ಗುರುಗ್ರಹದ ಅನುಗ್ರಹವು ನಿಮ್ಮ ಲಗ್ನ ಸ್ಥಾನದಲ್ಲಿ ಹೆಚ್ಚಾಗಿರುವುದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಕಾಣ್ತದೆ. ದೇವರು ನೀಡಿದ 5 ವರಗಳಲ್ಲಿ ಮೊದಲ ವರವಾಗಿ ನೋಡುವುದಾದರೆ, ಬಾಕಿ ಉಳಿದಿದ್ದ ಹಣ ವಾಪಸ್ ನಿಮಗೆ ಬರ್ತದೆ ಅಂತಲೇ ಹೇಳ್ಬೋದು. ಕಟಕ ರಾಶಿಯವರ ಹಣಕಾಸಿನ ಸ್ಥಿತಿ ಬಲಗೊಳ್ಳುತ್ತದೆ. ಲಕ್ಷ್ಮೀದೇವಿಯ ಕೃಪೆಯಿಂದ ಅನಿರೀಕ್ಷಿತ ಮೂಲಗಳಿಂದ ಧನಲಾಭ ಆಗುವ ಯೋಗವಿದೆ. ಸೊ ಹಳೆಯ ಹೂಡಿಕೆಗಳು ಈಗ ದೊಡ್ಡ ಲಾಭವನ್ನು ತರ್ತದೆ ಅಂತಲೇ ಹೇಳ್ಬೋದು. ವ್ಯಾಪಾರ ವ್ಯವಹಾರದಲ್ಲಿ ನಿರೀಕ್ಷೆಗೂ ಮೀರಿದ ಪ್ರಗತಿಯನ್ನು ನೀವು ಕಾಣ್ತೀರಾ. ನಿಮ್ಮ ಹಣಕಾಸು ನಿರ್ವಹಣೆಯು ಸುಧಾರಿಸ್ತದೆ. ಇದರಿಂದ ನೀವು ಆರ್ಥಿಕವಾಗಿ ಬಲಿಷ್ಠರಾಗ್ತೀರಾ. ಸಾಲದ ಚಿಂತೆ ದೂರವಾಗುವ ಸಾಧ್ಯತೆ ಇದೆ. ಇನ್ನು ನಿಮ್ಮ ವೃತ್ತಿ ಜೀವನವು ಹೊಸ ತಿರುವನ್ನು ಪಡೀತದೆ. ನಿಮ್ಮ ಶ್ರಮ, ಬುದ್ಧಿವಂತಿಕೆ ಮತ್ತು ಸಂವಹನ ಕೌಶಲ್ಯಗಳಿಗೆ ಸರಿಯಾದ ಮನ್ನಣೆ ಸಿಗ್ತದೆ. ಇನ್ನು ವೃತ್ತಿ ಸ್ಥಳದಲ್ಲಿ ನಿಮ್ಮ ಮಾತು ಮತ್ತು ನಿರ್ಧಾರಗಳಿಗೆ ಬೆಲೆ ಸಿಗ್ತದೆ ಅಂತಲೇ ಹೇಳ್ಬೋದು. ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸಿ ಬಡ್ತಿ ಅಥವಾ ದೊಡ್ಡ ಜವಾಬ್ದಾರಿಯನ್ನು ನೀಡಬಹುದು. ಕೆಲಸ ಹುಡುಕ್ತಾ ಇರುವಂಥವರಿಗೆ ಉತ್ತಮ ಅವಕಾಶಗಳು ಕೈ ಸೇರ್ತದೆ. ನಿಮ್ಮ ಆಡಳಿತಾತ್ಮಕ ಸಾಮರ್ಥ್ಯ ಹೆಚ್ಚಾಗುವುದರಿಂದ ನೀವು ಉನ್ನತ ಸ್ಥಾನಗಳನ್ನು ಅಲಂಕರಿಸುವ ಯೋಗವಿದೆ. ಇನ್ನು ಕೌಟುಂಬಿಕ ನೆಮ್ಮದಿ ಮತ್ತು ಸಂಬಂಧಗಳ ಬಲವರ್ಧನೆ ವರದ ಬಗ್ಗೆ ನೋಡುವುದಾದರೆ, ಕಟಕ ರಾಶಿಯವರಿಗೆ ಮನೆ ಮತ್ತು ಕುಟುಂಬವೇ ಎಲ್ಲಕ್ಕಿಂತ ಮುಖ್ಯ. ಈ ವರದಿಂದ ನಿಮ್ಮ ಕೌಟುಂಬಿಕ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗ್ತದೆ. ಹೌದು, ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಹೆಚ್ಚುತ್ತದೆ ಮತ್ತು ಮನೆಯಲ್ಲಿ ಸಂತೋಷದ ವಾತಾವರಣ ನೆಲೆಸುತ್ತದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವ ಸಂಭವವಿದೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದೆ. ಕುಟುಂಬ ಸದಸ್ಯರ ಸಂಪೂರ್ಣ ಬೆಂಬಲ ಸಿಗುವುದರಿಂದ ನಿಮ್ಮ ಮಾನಸಿಕ ನೆಮ್ಮದಿ ಹೆಚ್ಚುತ್ತದೆ. ಇನ್ನು 4ನೇ ವರವಾಗಿ ನೋಡುವುದಾದರೆ, ವಿರೋಧಿಗಳ ನಾಶ ಮತ್ತು ಸಾರ್ವಜನಿಕ ಮನ್ನಣೆ. ಹೌದು, ಈ ಸಮಯದಲ್ಲಿ ನಿಮ್ಮ ಶತ್ರುಗಳ ಬಲ ಕುಗ್ತದೆ ಮತ್ತು ನಿಮ್ಮ ವೈಯಕ್ತಿಕ ಘನತೆ ಹೆಚ್ಚಾಗ್ತದೆ. ನಿಮ್ಮ ಪ್ರಗತಿಯನ್ನು ಸಹಿಸದ ಹಿತಶತ್ರುಗಳು ತಮ್ಮ ಪ್ರಯತ್ನಗಳಲ್ಲಿ ವಿಫಲಾಗ್ತಾರೆ. ಕಾನೂನು ಸಂಬಂಧಿ ವಿಷಯಗಳಲ್ಲಿ ನಿಮಗೆ ಜಯ ಸಿಗ್ತದೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗ್ತದೆ. ಇತರರಿಗೆ ಮಾದರಿಯಾಗುವಂತೆ ನಿಮ್ಮ ಜೀವನವು ಪ್ರಜ್ವಲಿಸ್ತದೆ. ಅದೇ ರೀತಿಯಾಗಿ ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ವೃದ್ಧಿಯಾಗ್ತದೆ. ಇನ್ನು 5ನೇ ವರದವಾಗಿ ನೋಡುವುದಾದರೆ, ಹೊಸ ಆರಂಭ ಮತ್ತು ಧನಾತ್ಮಕ ಚೈತನ್ಯ. ಹೌದು, ಗುರುವಿನ ಪ್ರಭಾವದಿಂದ ನಿಮ್ಮ ಆಲೋಚನೆಗಳು ಮತ್ತು ಜೀವನ ಶೈಲಿಯಲ್ಲಿ ಧನಾತ್ಮಕ ಬದಲಾವಣೆಗಳು ಆಗ್ತದೆ. ಹೊಸ ಕೌಶಲ್ಯಗಳನ್ನು ಕಲಿಯಲು, ಹೊಸ ಹವ್ಯಾಸಗಳನ್ನು ಆರಂಭ ಮಾಡಲು ಇದು ಉತ್ತಮ ಸಮಯ ಅಂತಲೇ ಹೇಳ್ಬೋದು. ನಿಮ್ಮ ಹಿಂದಿನ ನಕಾರಾತ್ಮಕ ಭಾವನೆಗಳು ದೂರವಾಗಿ ಹೊಸ ಚೈತನ್ಯ ಮತ್ತು ಉತ್ಸಾಹದಿಂದ ಜೀವನವನ್ನು ಪ್ರಾರಂಭಿಸ್ತೀರಾ. ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುವುದರಿಂದ ನಿಮ್ಮ ಆತ್ಮವಿಶ್ವಾಸ ಗಗನಕ್ಕೇರ್ತದೆ. ಈ ಒಂದು ಕಟಕ ರಾಶಿಯವರಿಗೆ ಯಾವುದಾದ್ರೂ ಪರಿಹಾರ ಮಾರ್ಗಗಳು ಇದಾವ ಗುರುಗಳೇ ಅಂತ ಹೇಳಿದರೆ, ಖಂಡಿತವಾಗಲೂ ಕಟಕ ರಾಶಿಯವರಿಗೆ ಇದೊಂದು ಸುವರ್ಣಾವಕಾಶ. ಈ ವರಗಳನ್ನು ನೀವು ದೃಢವಾಗಿ ಪಡೆಯಬೇಕು ಅಂತ ಹೇಳಿದರೆ, ನಾನು ಹೇಳುವಂಥ ಸರಳವಾದ ಪರಿಹಾರಗಳನ್ನು ನೀವು ಅನುಸರಿಸಬೇಕು. ನೀವು ಪ್ರತಿ ಸೋಮವಾರದಂದು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿ ಚಂದ್ರನನ್ನು ಪ್ರಾರ್ಥಿಸಬೇಕು. ಹಾಗೆಯೇ ಮನೆಯಲ್ಲಿ ತುಳಸಿ ಗಿಡವನ್ನು ಪೂಜಿಸಿದರೆ ಸಂಪತ್ತು ಮತ್ತು ಸಮೃದ್ಧಿ ನಿಮ್ಮದಾಗ್ತದೆ. ಈ ಅದ್ಭುತ ವರಗಳನ್ನು ಸ್ವೀಕರಿಸಲು ಕಟಕ ರಾಶಿಯವರು ನಿಮ್ಮ ಜೀವನದಲ್ಲಿ ಸಂಪತ್ತು ಮತ್ತು ಸಂತೋಷ ನೆಲೆಸ್ತದೆ. ಸೊ ನೋಡಿದ್ರಲ್ಲ ವೀಕ್ಷಕರು, ಇದಾಗಿತ್ತು ಕಟಕ ರಾಶಿಯವರ ದೀಪಾವಳಿ ನಂತರ ದೇವರು ಕೊಟ್ಟಿರ್ತಕ್ಕಂತಹ ಈ 5 ವರಗಳು. ಈ ವಿಡಿಯೋ ಇಷ್ಟಾಗಿದೆ, ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಜ್ಯೋತಿಷ್ಯ ರತ್ನ ಯೂಟ್ಯೂಬ್ ಚಾನೆಲ್. ಹಾಗೆ ನಿಮ್ಮ ಜೀವನದಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಡಿಸ್ಪ್ಲೇ ಆಗ್ತಿರೋ ಗುರುಗಳ ನಂಬರ್ಗೆ ಈಗಲೇ ಕರೆ ಮಾಡಿ. ಧನ್ಯವಾದಗಳು.